ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಮನೆಪಟ್ಟಿ ಇದು ಸ್ನೇಹಿತರೆ. ಈ ಒಂದು ಮನೆಪಟ್ಟಿಯನ್ನು KEB ಅವರು ಪ್ರತಿ ಮನೆಗೂ ಅಂಟಿಸಿದ್ದಾರೆ. ಯಾಕಪ್ಪ ಅಂಟಿಸಿದ್ದಾರೆ ಅಂದರೆ ಈ ಒಂದು ಮನೆಪಟ್ಟಿ ಮಾಡಿರೋದು ಮೇಯ್ನು KEB ಅವರ ಕಡೆಯಿಂದ ಆಡಿರ್ತಾರೆ. ಈ ಒಂದು ಮೀಟರ್ ಮೇಲೆ ಮಾಡಿರ್ತಾರೆ. ಯಾಕಪ್ಪ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಮಾಡುವುದರ ಸಲುವಾಗಿ. ಮೊದಲಿಗೆ ನಾನು ಹೇಳಲು ಏನು ಬಯಸ್ತಾ ಇದ್ದೆ ಅಂದರೆ ಈ ಸ್ಟಿಕ್ಕರನ್ನು ಯಾವ ರೀತಿ ಕುಟುಂಬಸ್ಥರು ಬಳಸ್ಕೋಬೇಕು ಮತ್ತು ಯಾವ ರೀತಿ ಸಮೀಕ್ಷಾದಾರರು ಇದನ್ನು ಬಳಸ್ಕೋಬೇಕಪ್ಪ ಅಂದರೆ ಸಮೀಕ್ಷಾದಾರರು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಈ UHID ನಂಬರನ್ನು ಬಳಸಿಕೊಂಡು ಸಮೀಕ್ಷೆಯನ್ನು ಮಾಡುತ್ತಾರೆ. ಈ ಒಂದು ಮನೆಗೆ ಹೋದಾಗ ಮೊದಲಿಗೆ ಆ UHID ನಂಬರನ್ನು ಹಾಕಿ ಆ ಎಲ್ಲ ಒಂದು ಸಮೀಕ್ಷಾದಾರರ ರೇಷನ್ ಕಾರ್ಡ್ ನಂಬರನ್ನು ಬಳಸಿಕೊಂಡು ಎಲ್ಲ ಕುಟುಂಬದ 60 ಪ್ರಶ್ನೆಗಳನ್ನು ಕೇಳಿ ಸಮೀಕ್ಷೆಯನ್ನು ಮಾಡುತ್ತಾರೆ. ಆಮೇಲೆ ಸಮೀಕ್ಷೆ ಆದ ಮೇಲೆ ಸಮೀಕ್ಷಾದಾರರು ಮಾಡಬೇಕಾದ ಕೆಲಸ ಏನಂದರೆ ಹೊರಗೆ ಬಂದಾಗ ಆ ಒಂದು ಕಂಪ್ಲೀಟ್ ಸಮೀಕ್ಷೆ ಆದಮೇಲೆ ಹೊರಗೆ ಬಂದಾಗ ಅಲ್ಲಿ ಸಮೀಕ್ಷಾ ID ಅಂತ ಖಾಲಿ ಬಿಟ್ಟಿದ್ದಾರಲ್ವ ಸ್ಟಿಕ್ಕರ್ನಲ್ಲಿ, ಇಲ್ಲಿ ಅವರು ಏನು ಮಾಡಬೇಕು ಸಮೀಕ್ಷಾದಾರರು ಸಮೀಕ್ಷಾ IDಯನ್ನು ಬರೆದು ಬರಬೇಕಾಗತ್ತೆ. ಈ ರೀತಿ ಬಂದಾಗ ಅವ್ರಿಗೇನಾಗುತ್ತೆ ಆ ಕುಟುಂಬಕ್ಕೆ ಅವರ UHID ನಂಬರು ಗೊತ್ತಿರ್ತದೆ, ಸಮೀಕ್ಷಾ IDನೂ ಸಹ ಗೊತ್ತಿರ್ತದೆ. ಈಗ ಈ ಸಮೀಕ್ಷಾ IDಯಿಂದ ಅವರ ಒಂದು ಕುಟುಂಬಕ್ಕೆ ಅದರ ಒಂದು ಕಂಪ್ಲೀಟ್ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಮತ್ತು ಅಕ್ಕಪಕ್ಕ ಸಮೀಕ್ಷಾದಾರರು ವಾರ್ಡ್ಗಳಿಬ್ಬರಿದ್ದರೆ ಆ ಸಮೀಕ್ಷಾ ID ನೋಡಿದ ತಕ್ಷಣ ಈ ಮನೆ ಸಮೀಕ್ಷೆಯಿಂದ ಕಂಪ್ಲೀಟ್ ಮುಕ್ತವಾಗಿದೆ ಅಂತಲೂ ಗೊತ್ತಾಗುತ್ತೆ. ಮತ್ತು ಕುಟುಂಬಸ್ಥರಿಗೆ ತಿಳಿಸುವುದೇನೆಂದರೆ ಒಂದು ರೇಷನ್ ಕಾರ್ಡ್ಗೆ ಒಂದೇ ಸಮೀಕ್ಷಾ ID ಅಥವಾ UHID ಇರುತ್ತೆ ಸ್ನೇಹಿತರೆ. ಕೆಲವರು ಮನೆಗಳಲ್ಲಿ ಏನಾಗಿರುತ್ತಂದರೆ ಒಂದೇ ಮನೆಯಲ್ಲಿ 4-5 ಕುಟುಂಬಗಳು ವಾಸ ಮಾಡ್ತಾ ಇರ್ತವೆ. ಆದರೆ ಸ್ಟಿಕ್ಕರನ್ನು ಒಂದೇ ಅಂಟಿಸೋಗಿರ್ತಾರೆ. ಯಾಕಂದರೆ ಸ್ಟಿಕ್ಕರ್ ಅಂಟಿಸುವಾಗ ಅವ್ರಿಗೆ ಗೊತ್ತಿರಲ್ಲ ಯಾಕಪ್ಪ ಈ ಮನೆಯಲ್ಲಿ 4-5 ಕುಟುಂಬ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದು ಏನಾಗತ್ತಂದರೆ ಆವಾಗ ಈ ಒಂದು ಕುಟುಂಬಸ್ಥರು ಏನು ಮಾಡಬೇಕು, ಸಮೀಕ್ಷಾದಾರರು ಅವರ ಮನೆಗೆ ಬಂದಾಗ ಅವರ ಒಂದು ರೇಷನ್ ಕಾರ್ಡನ್ನು ಕೊಟ್ಟು ನಮ್ಮ ಮನೆಗೆ ಸಪ್ರೇಟ್ UHID ಮತ್ತು ಸಮೀಕ್ಷಾ IDಯನ್ನು ಜನರೇಟ್ ಮಾಡಿ ನಮ್ಮ ಮನೆಯೂ ಸಹ ಈ ಒಂದು ಸಮೀಕ್ಷೆಯನ್ನು ಮಾಡಿ ಅಂತ ಪ್ರತಿ ಕುಟುಂಬಸ್ಥರು ಹೇಳಬೇಕಾಗತ್ತೆ. ಈ ರೀತಿ ಹೇಳುವುದರಿಂದ ಎಲ್ಲ ಕುಟುಂಬಗಳು ಸಮೀಕ್ಷೆಗೆ ಒಳಪಡ್ತಾವೆ ಸ್ನೇಹಿತರೆ. ಯಾವುದೇ ಕುಟುಂಬ ಸಮೀಕ್ಷೆಯಿಂದ ಹೊರಗುಳಿಯುವುದಿಲ್ಲ. ಆದ್ದರಿಂದ ನಾನು ಪ್ರತಿ ಕುಟುಂಬಸ್ಥರಲ್ಲೂ ಮತ್ತು ಸಮೀಕ್ಷಾದಾರರಲ್ಲೂ ವಿನಂತಿಸಿಕೊಳ್ಳುವುದೆಂದರೆ ಈ ಒಂದು ಸ್ಟಿಕ್ಕರನ್ನು ಬಳಸಿಕೊಂಡು ಸಮೀಕ್ಷಾದಾರರು ಮಾಡಬೇಕಾಗತ್ತೆ. ಕುಟುಂಬಸ್ಥರು ತಮ್ಮ ಕುಟುಂಬ ತಪ್ಪಿ ಹೋಗಲಾರದಂತೆ ಆ ಒಂದು ಸಮೀಕ್ಷೆಗೆ ಒಳಗೆ ಪಾಲ್ಗೊಳ್ಳಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಈ ಒಂದು ಇದರಲ್ಲಿ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ.